ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಹೊಸ ವರ್ಷ ಮಾಡ್ತಿದ್ದೀನಿ. ನಾನು ನಮ್ಮಮ್ಮ ನಮ್ಮಪ್ಪ ನಾವಿವಾಗ ಕಂಸಂದ್ರಲ್ಲಿದ್ದೀವಿ. ಇದು ನಮ್ಮಮ್ಮ. ಹಾಯ್ ಮಾಡಮ್ಮ. ಹಾಯ್. ಇವಾಗ ನಮ್ಮಪ್ಪ ಅಲ್ಲಿ ಗಾಡಿ ನಿಲ್ಸಕ್ಕೆ ಹೋಗಿದ್ದಾರೆ. ನಾವು ನಮ್ಮ ಸೈಟ್ ಹತ್ರ ಬಂದಿದ್ದೀವಿ ಹೊಸ ವರ್ಷ ಮಾಡೋಕ್ಕೆ. ಹೊಸ ವರ್ಷ ಅಂದರೆ ಹೊಸ ವರ್ಷ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ವಿ ಅಲ್ವಾ, ಇಷ್ಟು ದೂರನೇ ಬಂದಿದ್ದೀವಿ. ಸೈಟ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇದು ನಾವು ಜಮಾನ್ದಲ್ಲಿ ತೊಗೊಂಡು ಸೈಟು. ಇನ್ನು ಜಮಾನದಲ್ಲೇ ಇದ್ದೀವಿ ನಾವು. ಇದೇ ನಮ್ಮದು ಸೈಟ್ ಇರೋ ಲೇಔಟು, ಸೈಲೆಂಟ್ ಲೇಔಟು. ಯಾಕೆ ಇಷ್ಟೊಂದು ಸೈಲೆಂಟ್ ಅಮ್ಮ ನಮ್ಮ ಲೇಔಟು? ಕಡಿಮೆ ಯಾರು ಕ್ಲೀನ್ ಮಾಡಿರ್ತಾರೆ ಅಮ್ಮ. ನಮ್ಮ ಲೇಔಟ್ ಯಾಕೆ ಇಷ್ಟೊಂದು ಸೈಲೆಂಟು? ಮನೆಗಳಿಲ್ವಲ್ಲ, ಒಂದು ಮನೇನೂ ಇಲ್ಲ ನಮ್ಮ ಲೇಔಟಲ್ಲಿ. ಆಮೇಲೆ ನೀವು ನೋಡ್ಬೋದು ಎಲ್ಲ ಲೇಔಟ್, ಈ ನಮ್ಮ ಲೇಔಟಲ್ಲಿ ಎಲ್ಲ ಸೈಟಲ್ಲೂ ಏನೇನೋ ಬೆಳ್ಕೊಂಡಿದೆ. ನಮ್ಮ ಸೈಟ್ ಮಾತ್ರ ಕ್ಲೀನಾಗಿದೆ. ಯಾರೋ ನಮಗೆ ಗೊತ್ತಿಲ್ಲದೇ ನಮ್ಮ ಸೈಟ್ ಕ್ಲೀನ್ ಮಾಡ್ಬಿಟ್ಟು ಹೋಗಿದ್ದಾರೆ. ನಮ್ಮಪ್ಪ ಬರ್ತಾ ಇದ್ದಾರೆ. ಸೈಟ್ ಹೊಡ್ಕೊಂಡು ಯಾರು ಕ್ಲೀನ್ ಮಾಡಿಬಿಟ್ಟಾರೆ? ನಮ್ಮಪ್ಪ ಬರ್ತಾ ಇದ್ದಾರೆ. ನಮ್ಮ ಅಪ್ಪನ ಮಾತಾಡ್ಸೋಣ ಬನ್ನಿ. ಹಾಯ್. ಹಾಯ್ ಮಾಡಪ್ಪ. ನಡಿ, ಸುಮ್ಮನೆ ಯಾರು ಕ್ಲೀನ್ ಮಾಡೋದು ಅಂತ ಇದ್ದೇ ಮಾಡ್ತಾ ಇದ್ರೆ ನಮ್ಮ ಸೈಟು ನಮಗೆ ಗೊತ್ತಿಲ್ಲ, ಯಾರೋ ಕ್ಲೀನ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಯೋಚನೆ ಮಾಡ್ತಿದ್ದಾರೆ ಯಾರು ಮಾಡಿರ್ಬೋದು ಅಂತ. ಇದು ನಮ್ದು 21 416 ನಂಬರ್ದು 21. ನಮ್ದು ಈ ಕಡೆ ಇದು 21 ಅರ್ಧ. ಮಮತಾ ಅಂತ ಹೌದು, ಅವ್ರ ಸೈಟ್ ಮೇಲೆ ಬರ್ಕೊಂಡವ್ರು, ಮಮತಾ ಅನ್ನೋರ್ ಸೈಟ್ ಮೇಲೆ. ನಮ್ಮ ಸೈಟಲ್ಲಿ ಬರೀಬೇಕು. ತಗೊಂಬಂದು ಬರ್ಕ ಪೇಂಟ್ ತಗೊಂಡು ಸುಶೀಲಾ ಅಂತ ಬರ್ಕ. ಪಿಂಕ್ ಕಾಣಿಸ್ತೀವಿ. ಇದು ನಾನು ನಮ್ಮ ಅಮ್ಮಂಗೆ ಕೊಡ್ಸಿರೋ ಕ್ಲಿಪ್ಪು. ತಿರ್ಗಮ್ಮ. ಇದು ಚೂರು ಬಗ್ಸುತ್ತಲೆ. ಇದು ನಾನು ಇವತ್ತು ಹೂವು ತಗೊಂಬಂದಿದ್ದು ನಾನು. ಈ ಸೀರೆ ತಗೊಂಬಂದಿದ್ದು ನಾನು. ಈ ಜಾಕೆಟ್ ಹೊಲ್ಸ್ಕೊಂಬಂದಿದ್ದು ನಾನೇ ಅಷ್ಟೆ. ಯೋಚನೆ ಮಾಡ್ತಾ ಇದ್ದಾರೆ ನಮ್ಮಪ್ಪ, ಯಾರು ಬಂದು ಕ್ಲೀನ್ ಮಾಡಿ ಹೋಗಿದ್ದಾರೆ ಅಂತ. ಗಂಡ ಹೆಂಡತಿ ಇಬ್ಬರು ಯೋಚನೆ ಮಾಡ್ತವ್ರೆ. ಯಾಕೆ ಮಾಡೋರ ಕ್ಲೀನ್ ಮಾಡೋರಲ್ಲ? ಇಲ್ಲಿ ಮನೆ ಕಟ್ಟಿ ಚೆನ್ನಾಗಿರಲ್ವಾ? ಸ್ವಲ್ಪ ಪೀಸ್ ಆಗಿರುತ್ತೆ. ಅಕ್ಕಪಕ್ಕ ಸೈಟಲ್ಲೆಲ್ಲ ಬೆಳ್ಕವು. ನಾವು ಇವಾಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಫುಲ್ ಟ್ರಾಫಿಕ್ ಇದೆ. ಎಷ್ಟೊಂದು ಟ್ರಾಫಿಕ್ ಇದೆ ಅಂದರೆ ಅಷ್ಟೊಂದು ಟ್ರಾಫಿಕ್ ಇದೆ. ಟ್ರಾಫಿಕ್ ಬಗ್ಗೆ ಏನು ಹೇಳ್ತೀರಾ ಆಂಟಿ? ನಮ್ಮ ಗೊತ್ತಿಲ್ಲೇ ಇಲ್ಲ. ಈ ಥರ ಇದ್ರೆ ನೀವೇನು ಹೇಳ್ತೀರಿ ಟ್ರಾಫಿಕ್ ಬಗ್ಗೆ? ಒಂಚೂರು ಫೋನ್ ಮಾಡ್ಬೋದು. ನಮ್ಮಪ್ಪ ಏನು ಹೇಳ್ತಾರೆ ಈ ಟ್ರಾಫಿಕ್ ಬಗ್ಗೆ ಅಂದರೆ, ನಾವು ಆ ಕಡೆಯಿಂದ ಮನೆಯಿಂದ ದೇವಸ್ಥಾನಕ್ಕೆ ಬರ್ತಿದ್ವಲ್ಲ, ಅವಾಗಲೇ ಇಷ್ಟೊಂದು ಟ್ರಾಫಿಕ್ ಇದ್ದರೆ ನಮ್ಮಪ್ಪ ನಮ್ಮನ್ನ ಕರ್ಕೊಂಡೇ ಬರ್ತಾ ಇರಲಿಲ್ಲ. ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿ ಬರ್ರಿ ದೇವ್ರು ಮಾಡ್ಕೊಂಡು ಅಂದವರು. ಸೈಡ್ಗೆ ಕರ್ಕೊಂಡೋಗ್ತಾರಲಿಲ್ಲ, ಎಲ್ಗೂ ಕರ್ಕೊಂಡೋಗ್ತಾರಲಿಲ್ಲ. ಹೌದಾ? ಇವತ್ತು ಹೊಸ ವರ್ಷ. ಇವಾಗ ಸಮಯ ಎಷ್ಟು? 12 ಗಂಟೆ. ಹೊಸ ವರ್ಷದ ದಿನ ಏನು ಮಾಡ್ತೀವಿ? ವರ್ಷ ಎಲ್ಲ ಅದನ್ನೇ ಮಾಡ್ತೀವಂತೆ. ಹೊಸ ವರ್ಷದ ದಿನ ನಮ್ಮಪ್ಪ ಟ್ರಾಫಿಕಲ್ಲಿ ಸಿಕ್ಕಾಕೊಂಡೈತೆ. ಅಂದರೆ ವರ್ಷ ಎಲ್ಲ ಟ್ರಾಫಿಕ್ಕು. ನಮ್ಮಮ್ಮ ಹೊಸ ವರ್ಷದ ದಿನ ಕೆಲ್ಸಕ್ಕೆ ರಜಾ ಆಗೈತೆ. ವರ್ಷ ಎಲ್ಲ ಕೆಲ್ಸಕ್ಕೆ ರಜಾ. ನಾನು ಹೊಸ ವರ್ಷದ ದಿನ ಏನೂ ಮಾಡ್ತಾ ಇಲ್ಲ. ಅಂದರೆ ವರ್ಷ ಎಲ್ಲ ಏನೂ ಮಾಡಲ್ಲ, ನಾನು ಫ್ರೀಯಾಗಿರ್ತೀನಿ ಆರಾಮಾಗಿ ಆಟ ಆಡ್ಕೊಂಡೆ. ಎಷ್ಟು ಟ್ರಾಫಿಕ್ ಇದೆ ಅಂದರೆ, ಇಷ್ಟು ಟ್ರಾಫಿಕ್ಕು. ಒಂದು ಅರ್ಧ ಗಂಟೆ ಮೇಲಾಯಿತು. ನಾವು ದೇವಸ್ಥಾನ ಮುಂದೆ ಚೂರಿಂದ ಸ್ಟಾರ್ಟ್ ಆಗಿ ಟ್ರಾಫಿಕ್ಕು. ಅಲ್ಲಿಂದ ಇಲ್ಲಿವರೆಗೂ ಒಂದು ಅರ್ಧ ಗಂಟೆ ಮೇಲಾಯಿತು. ಮೂವೇ ಆಯ್ತಾ ಇಲ್ಲ ಟ್ರಾಫಿಕ್ಕು. ನಡ್ಕೊಂಡು ಬಂದರೆ ಇನ್ನೂ ಬೇಗ ಹೋಗ್ಬೋದು, ಅಷ್ಟು ಟ್ರಾಫಿಕ್ಕು. ಜನ ಗೊತ್ತಾಗಲ್ಲ ಜನಕ್ಕೆ. ಟ್ರಾಫಿಕ್ ಮುಗಿಸ್ಕೊಂಡು ನಾವು ಮನೇಲಿ ಮಶ್ರೂಮ್ ಪಲಾವ್ ಮಾಡಿದ್ದೀನಿ. ನಾನಿವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮಪ್ಪ ಮಶ್ರೂಮ್ ತಂದಿತ್ತು ಅಂತ ಮಶ್ರೂಮ್ ಪಲಾವ್ ಮಾಡಿದ್ದೀನಿ. ಚೆನ್ನಾಗಿತ್ತ ಮಶ್ರೂಮ್ ಪಲಾವ್? ಗಾಡಿಗಳೆಲ್ಲ ಎಲ್ಲ ಇಲ್ಲೇ ನಿಲ್ಸೋರೆ. ಪೆಂಗೆ ಕ್ಲೀನಾಗಿ ಗಾಡಿ ನಿಲ್ಸೋಕ್ಕೂ ಬರಲ್ಲ. ಅದೇನು ಜನನಪ್ಪ. ನಮ್ಮಪ್ಪ ಎಷ್ಟು ದೂರ ನಿಲ್ಸಿತ್ತು ಗೊತ್ತಾ?
ಬರೀ ಕಾಲಲ್ಲಿ ನಡ್ಕೊಂಡು ಹೋದೋ ಹೊತ್ತಾಗೆ ನಾವು ದೇವಸ್ಥಾನದಿಂದ ನಪ್ಪನ ಗಾಡಿವರೆಗೂ. ಮಶ್ರೂಮ್ ಪಲಾವ್ ಹೆಂಗಿತ್ತಪ್ಪ? ಸೂಪರ್ ಆಯ್ತು. ಮಶ್ರೂಮ್ ಪಲಾವ್ ಹೆಂಗಿತ್ತಮ್ಮ? ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿ ಹೇಳು, ಚೆನ್ನಾಗಿತ್ತು ಚೆನ್ನಾಗಿ ಹೇಳು. ಚೆನ್ನಾಗಾಗಿತ್ತು, ಚೆನ್ನಾಗಿ ಮಾಡಿತ್ತು. ತಿನ್ಕೊಂಡು ರಾಯರ ದೇವಸ್ಥಾನಕ್ಕೆ ಹೋಗಿ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದು ಇಲ್ಲಿ ನೋಡಿದ್ವಿ. ಅಷ್ಟೇ, ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಸೂಪರ್ ಆಗಿತ್ತು. ಮಶ್ರೂಮ್ ಪಲಾವ್ ಮಾಡಕ್ಕೆ ನಮ್ಮಮ್ಮ ಆಗ್ಲೇ ಇಲ್ಲ. ಅಪ್ಪ ಇವಳು ಏನಂತ ಕೇಳ್ದ ಗೊತ್ತಾ, ಇದನ್ನ ತಿನ್ಬೋದಾ ಇವತ್ತು ಗುರುವಾರ, ಅಣಬೆನ ತಿನ್ಬೋದಾ ಅಂತೆ ನಮ್ಮಮ್ಮ. ಅಷ್ಟು ಅಣ್ಣ ಇಲ್ಲೆಲ್ಲ ರಾಕ್ ಹೋಗ್ಬಿಡು ದೇವಸ್ಥಾನಕ್ಕೆ, ಆದ್ರೆ ಅಲ್ಲಿ ಜಾಗ ಇಲ್ಲ. 2 ವಾರ ಆಗುತ್ತೆ ವಾಕೆ. ನಮ್ಮಪ್ಪ ಸಜೆಷನ್ ಕೊಡ್ತಾ ಇದಾರೆ ಜನಕ್ಕೆ, ಇಲ್ಲೆಲ್ಲ ಗಾಡಿ ಆ ಕಡೆ ಫುಲ್ ಮುಂದೆ ಹಾಕಿ ಆ ಕಡೆಯಿಂದ ಸುತ್ಕೊಂಡು ಬನ್ನಿ, ಅವಾಗ ಬೇಗ ಹೋಗ್ಬಿಟ್ಟು ಬೇಗ ಬರ್ಬೋದು ಅಂತ. ಹೌದು, ಈಗ ಮನೆಗೆ ಹೋಗಿ ಊಟ ಮಾಡ್ಕೊಂಡು ನಮಗೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ರಜಾ ಆಗ್ತೈತೆ. ಎಲ್ಲಿ ಮಂಜಣ್ಣ ಕೌ ಅಂತನೋ ಗೊತ್ತಿಲ್ಲ. ಕೌ 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 ಅಂತಾರೆ ಮಂಜಾಣ ಸವಿತಮ್ಮ. ಕಾಲ ಬಂದೇ ಬರುತ್ತೆ. ಅರ್ಜುನ್ ಬಿರಿಯಾನಿ ಅಂಡ್ ಕಬಾಬ್. ಅರ್ಜುನ್ ಬಿರಿಯಾನಿ ಅಂಡ್ ಕಬಾಬ್ ಕೈಗೆ ಇಳಿಸ್ತಾ ಇದ್ದಾರೆ. ಈಗ ಓಪನ್ ಮಾಡ್ತಾ ಇದ್ದಾರೆ. ಹ್ಯಾಪಿ ನ್ಯೂ ಇಯರ್ ನಮ್ಮವ್ರಿಗೆ. ಸರಿ, ಬೈ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.